ಟೋಟಲ್ ಆಗಿ ಒಂದು 3 ಮಿನಿಟ್ಸ್ ಒಳಗಡೆ ಸಮಯ ಅಂತ ಬೇಕು. ಓಕೆ 2 ಮಿನಿಟ್ಸ್ ಹೇಗೆ ಮತ್ತೆ ಓಕೆನಾ? ಸರ್, ಇವತ್ತು ನಾನು KSTDC ವರ್ಕರ್ಸ್ ಯೂನಿಯನ್ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿರ್ತಕ್ಕದ್ದು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿರ್ತಕ್ಕ ಅಂಶಗಳೇನಂತಂದರೆ, KSTDC ಸಂಸ್ಥೆ ಬೃಹತ್ಕಾರವಾಗಿ ಇವತ್ತು ಬೆಳೆಯುತ್ತಿರತಕ್ಕ ಸಂಸ್ಥೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 26 ಹೋಟ್ಲುಗಳಿವೆ. ಅದಲ್ಲದೆ ಇವತ್ತು ಊಟಿ ಮತ್ತು ಡೆಲ್ಲಿನಲ್ಲೂ ಸಹ ಇದೆ, ತಿರುಪತಿನಲ್ಲೂ ಸಹ ಇದಕ್ಕೆ ಹೋಟೆಲ್ನ ಸ್ಯಾಂಕ್ಷನ್ ಆಗಿದೆ. ಮತ್ತು ಇವತ್ತು ಸುಮಾರು 36 ಬಸ್ಸಸ್ಸು ಸಹ ಇದೆ. ಸಾರಿಗೆ ವ್ಯವಸ್ಥೆಯೂ ಸಹ KSTDC ವತಿಯಿಂದ ನಡೆಸ್ತಾ ಇದೆ. ಈಗಾಗಲೇ ಒಂದೇನು ಗೊತ್ತಾ, ಈ ಸಂಸ್ಥೆ ಒಳಗಡೆ ಹಲವಾರು ಹಗರಣಗಳು ಸಹ ನಡೆದಿದೆ. ಒಂದು, ಗುತ್ತಿಗೆ ಮಾಡ್ತಕ್ಕ ಏನು ಇದಿದೆ, ಆ ಗುತ್ತಿಗೆನ ಹೋಟೆಲ್ಗಳು ಕಟ್ಟೋದಿರ್ಬೋದು, ಮತ್ತು ಇದರೊಳಗಡೆ ಸಾಕಷ್ಟು ರೀತಿಯಲ್ಲಿ ಅನ್ಯಾಯ ಆಗಿದೆ. ಇದೆಲ್ಲಕ್ಕಿಂತ ಪ್ರಮುಖವಾಗಿರ್ತಕ್ಕ ಅಂಶಗಳೇನು ಅಂದರೆ, KSTDC ಒಳಗಡೆ ಏನು ಕುಮಾರಕೃಪಾ ಗೆಸ್ಟ್ ಹೌಸ್ನ ಒಳಗಡೆ ಸ್ಯಾಂಟ್ರೋ ರವಿಯ ಕೇಸು ಭಾಳ ಅಗಾಧವಾಗಿ ಕಂಪ್ಲೀಟ್ ದೊಡ್ಡ ಮಟ್ಟದ ಪ್ರಚಾರ ಆಯಿತು ಮತ್ತು ಅದು ಇಡೀ KSTDCಗೆ ಕಳಂಕ ತರೋಂಥ ಒಂದು ವ್ಯವಸ್ಥೆ ಆಯಿತು. ರೂಮ್ನಲ್ಲಿ ನಡೆದಂಥ ಹಗರಣಗಳ ಬಗೆಗೆ, ಅಲ್ಲಿ ನಡೆತಕ್ಕ ಅನೈತಿಕ ಚಟುವಟಿಕೆಗಳ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರ್ತಕ್ಕ ಏನು ದೇವರಾಜ್ ಅಂತ ಏನು ವ್ಯಕ್ತಿ ಇದ್ದಾರೆ, ಆ ದೇವರಾಜ್ ವ್ಯಕ್ತಿನ ಕಂಪ್ಲೀಟು ಕೆಲಸದಿಂದ ತೆಗೆದಾಕಿದ್ದೀವಿ ಅಂತ ಹೇಳಿ, ಅವ್ರು ಗುತ್ತಿಗೆ ನೌಕರ, ಆ ಪರ್ಮನೆಂಟ್ ವರ್ಕರ್ ಅಲ್ಲ. ಆ ಗುತ್ತಿಗೆ ನೌಕರ ಈಗ 2023ರಲ್ಲಿ ಏನು ಆನಂದ್ ಸಿಂಗ್ ಅವರು ಅವನ್ನ ಕೆಲಸದಿಂದ ತೆಗೆದಿದ್ದೀನಿ ಅಂತ ಹೇಳಿದ್ರು. ಆದರೆ ಅವ್ರ ಕೆಲಸದಿಂದ ತೆಗೆದಿಲ್ಲ, ಪ್ರಮೋಷನ್ ಕೊಟ್ಟಿದ್ದಾರೆ. ಇವತ್ತು ಏನು ಭ್ರಷ್ಟಾಚಾರ ನಡೆಸಿದಂಥ ವ್ಯಕ್ತಿ, ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾದ ವ್ಯಕ್ತಿ, ಇಂಥ ವ್ಯಕ್ತಿಗೆ ಇವತ್ತು ಆ ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಇದ್ರೂ ಸಹ ಅದ್ರ ಬಗೆಗೆ ಸಮಗ್ರವಾಗಿ ತನಿಖೆ ನಡೆಸಿ ಆ ವ್ಯಕ್ತಿನ ಕಂಪ್ಲೀಟು ಸಂಸ್ಥೆಯಿಂದ ಹೊರ ಹಾಕಬೇಕಾಗಿತ್ತು. ಹಾಕಿದ್ದೀವಿ ಅಂತ ಹೇಳಿದ್ರು, ಆದರೆ ಹಾಕಿಲ್ಲ. ಈಗ ಅವ್ರಿಗೆ ಪ್ರಮೋಷನ್ ಕೊಟ್ಟು ಹೋಟೆಲ್ಗಳಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಹೋಟೆಲ್ಗಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ. ಸೊ ಇದು ನಿಜವಾಗ್ಲೂ ಸಹ KSTDC ಒಳಗಡೆ ಒಂದು ಕಡೆ ಇವರು ಅನೈತಿಕ ಚಟುವಟಿಕೆಗಳು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ವ್ಯವಸ್ಥೆ. ಎರಡನೇದೇನು ಅಂತಂದರೆ, ಇವತ್ತು KSTDCಯಲ್ಲಿ ಅಗಾಧ ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಬಂದಿದೆ. ಆ ಹಣ ಏನು KSTDC ಹೋಟೆಲ್ಗಳು ಕಟ್ಬೋದು ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅದು ಎಲ್ಲಕ್ಕೂ ಸಹ ಮಾಡೋಂಥ ವ್ಯವಸ್ಥೆ ಇದೆ. ಆದರೆ ಅದನ್ನು ನಡೆಸ್ತಕ್ಕ ಏನು ಸುರೇಂದ್ರ ಅಂತ ಒಬ್ಬ ಕಾಂಟ್ರಾಕ್ಟ್ರು ಕಳೆದ 25 ವರ್ಷದಿಂದ ನಡೆಸ್ತಾ ಇದ್ದಾನೆ. ಆತ ಕಾನೂನು ಬಾಹಿರವಾಗಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದರೊಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಈಗಾಗಲೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟವರು ತಿಳಿಸಿದ್ದೀನಿ, ಏನೂ ಕ್ರಮ ವಹಿಸಿಲ್ಲ. ಆದ್ದರಿಂದ ಈ ಮೂಲಕ ನಾನು ಒತ್ತಾಯ ಮಾಡೋದ್ರಿಂದ ಕೂಡಲೇ ಇವತ್ತು ದೇವರಾಜ್ ಅವ್ರನ್ನ ಕಂಪ್ಲೀಟು ಸಂಸ್ಥೆಯಿಂದ ತೆಗಿಬೇಕು. ಅದಲ್ಲದೆ ಅಲ್ಲಿ ನಡೀತಕ್ಕ ಎಲ್ಲ ಹಗರಣಗಳ ಬಗೆಗೆ COD ತನಿಖೆಗೊಳಿಸಬೇಕು. ಇದು ಮಾಡದೇ ಇದ್ದರೆ ಮತ್ತೊಂದು ದಿವಸ ಇದು ವಾಲ್ಮೀಕಿ ಹಗರಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅದನ್ನು ಮುಂದಿನ ದಿವಸದಲ್ಲಿ ದಾಖಲಾತಿಗಳ ಸಮೇತ ತಮ್ಮ ಮುಂದೆ ನನ್ನ ಹೆಸರು GR ಶಿವಶಂಕರ್ ಅಂತ, KSTDC ವರ್ಕರ್ಸ್ ಯೂನಿಯನ್ ಅಧ್ಯಕ್ಷನಾಗಿದೆ. ಧನ್ಯವಾದ. ಕರೆಕ್ಟ್ 3 ನಿಮಿಷ